ನಮಸ್ತೆ ಸ್ನೇಹಿತರೆ, ನಾನು ಜಯಪ್ರಭಾ. ನಾನು ಹೀಲರ್ ಹಾಗೆ NLP ಪ್ರಾಕ್ಟೀಷನರ್. ನಿಮಗೆಲ್ಲರಿಗೂ ಟ್ರಾನ್ಸ್ಕ್ವಿಲ್ ಟಚ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮಗೆ ಕೆಲವರನ್ನು ನೋಡುವಾಗ ಅವರನ್ನು ನೋಡುವಾಗಲೇ ಒಂಥರ ತುಂಬ ಖುಷಿ ಅನಿಸುತ್ತೆ. ಯಾಕಂದರೆ ಅವರಲ್ಲಿ ಅಷ್ಟೊಂದು ಸೆಲ್ಫ್ ಕಾನ್ಫಿಡೆನ್ಸ್ ಇರುತ್ತೆ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ತುಂಬ ಸೆಲ್ಫ್ ಕಾನ್ಫಿಡೆನ್ಸಲ್ಲಿ ಇರೋ ಜನರ ದಿನಚರಿ ಹೇಗಿರುತ್ತೆ, ಅವರಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡೋಕ್ಕೆ ಅವರು ಏನು ಮಾಡ್ತಾರೆ, ಅವರ ದಿನಾನ ಯಾವ ಥರ ಅವರು ಸ್ಟಾರ್ಟ್ ಮಾಡ್ತಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮೊದಲು ಯಾರಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ, ತುಂಬ ಸೆಲ್ಫ್ ಕಾನ್ಫಿಡೆನ್ಸ್ ಇರೋ ಜನರು ಅವರು ಪಾಸಿಟಿವ್ ಮೈಂಡ್ ಸೆಟ್ಟಿಂದನೇ ದಿನಾನ ಸ್ಟಾರ್ಟ್ ಮಾಡ್ತಾರೆ. ಯಾವಾಗಲೂ ಪಾಸಿಟಿವ್ ಅಫರ್ಮೇಷನ್ಸ್ನೆಲ್ಲ ಹೇಳ್ಕೊಂಡಿರ್ತಾರೆ. ಹಾಗೆ ಅವರು ಇವತ್ತು ಯಾವ ಕೆಲಸ ಆಗಬೇಕು, ಅದಕ್ಕೆ ಏನು ಮಾಡಬೇಕು, ಈ ಥರ ಗೋಲ್ ಸೆಟ್ಟಿಂಗ್ ಕೂಡ ಮಾಡ್ಕೊಂಡಿರ್ತಾರೆ. ಅವರ ಕಾನ್ಸಂಟ್ರೇಷನ್ ಯಾವಾಗಲೂ ಕೂಡ ಗೋಲ್ ಮೇಲೇ ಇರುತ್ತೆ. ಯಾವತ್ತೂ ಅವರು ಭಯದಿಂದ ದಿನ ಸ್ಟಾರ್ಟ್ ಮಾಡಲ್ಲ. ತುಂಬ ಸೆಲ್ಫ್ ಕಾನ್ಫಿಡೆನ್ಸಿಂದ ಇರೋ ಜನರು ಅವರ ಫ್ರೆಂಡ್ಶಿಪ್ ಕೂಡ ತುಂಬ ಪಾಸಿಟಿವ್ ಮೈಂಡ್ ಸೆಟ್ಟಿಂದ ಇರೋವರೇ ಫ್ರೆಂಡ್ಶಿಪ್ ಇರ್ತಾರೆ ಅವರಿಗೆ. ಸೆಲ್ಫ್ ಕಾನ್ಫಿಡೆನ್ಸಿಂದ ಇರೋ ಜನರನ್ನು ನೋಡುವಾಗಲೇ ಗೊತ್ತಾಗುತ್ತೆ. ಅವರು ತುಂಬ ಸ್ಟ್ರೈಟಾಗಿ ನಡೀತಾರೆ ಮತ್ತು ಕಣ್ಣಿಗೆ ಕಣ್ಣಿಟ್ಟು ಮಾತನಾಡ್ತಾರೆ. ಅವರು ನಡೆಯುವಾಗ ಮತ್ತು ಮಾತನಾಡುವ ವೇ ಆಫ್ ಟಾಕಿಂಗಲ್ಲೇ ಗೊತ್ತಾಗುತ್ತೆ, ತುಂಬ ಕ್ಲಾರಿಟಿ ಇರುತ್ತೆ. ಅದೇ ಥರ ಅವರ ಸುತ್ತಮುತ್ತ ಇರೋ ಜನರು ಕೂಡ ಅದೇ ಥರ ಇರ್ತಾರೆ. ಅಂದರೆ ಅವರು ಅವರ ಫ್ರೆಂಡ್ಶಿಪ್ಪನ್ನೇ ಮಾಡ್ತಾರೆ. ಯಾರು ಪಾಸಿಟಿವಿಟಿಯಿಂದ ಇರ್ತಾರೆ ಅವ್ರ ಜೊತೆಗೇ ಇರ್ತಾರೆ. ಯಾವ ಕೆಲಸ ಕೂಡ ಮಾಡ್ತೀನಿ ಅನ್ನುವಂತಹ ಕಾನ್ಫಿಡೆನ್ಸ್ ಇರುತ್ತೆ. ಯಾವುದಕ್ಕೂ ಭಯ ಬೀಳಲ್ಲ. ಎಲ್ಲಿ ಸೋತು ಹೋಗ್ತೀನಿ, ಏನಾಗುತ್ತೆ, ಈ ಥರ ಅಂದ್ಕೊಳ್ಳೋದೇ ಇಲ್ಲ. ಸೋತರೂ ಅದನ್ನು ಒಂದು ಪಾಸಿಟಿವ್ ಆಗಿ ತಗೊಳ್ಳೋಣ ಅಂತ ತಗೊಳ್ತಾರೆ. ಇಫ್ ಇನ್ ಕೇಸ್ ಏನಾದರೂ ಫೇಲ್ಯೂರ್ ಆದರೂ ಅದರಲ್ಲಿ ಅವರು ಲರ್ನಿಂಗ್ನ ತಗೋತಾರೆ. ಏನು ನಾನು ಅದರಿಂದ ಕಲಿತೆ, ಈ ಥರನೇ ಅಂದ್ಕೊಳ್ತಾರೆ ವಿನಃ ಯಾವುದೇ ವಿಷಯಕ್ಕೆ ಕೂಡ ಭಯ ಬೀಳಲ್ಲ. ಇನ್ನೊಂದು, ತುಂಬ ಸೆಲ್ಫ್ ಕಾನ್ಫಿಡೆನ್ಸ್ ಇರೋರು ಅವರ ನಾಲೆಜನ್ನು ಇಂಪ್ರೂವ್ ಮಾಡ್ತಾ ಹೋಗ್ತಾರೆ. ಯಾವಾಗಲೂ ನಾಲೆಜ್ ಇಂಪ್ರೂವ್ ಮಾಡಲಿಕ್ಕೆ ಏನು ಮಾಡಬೇಕು, ಬುಕ್ಸ್ ಎಲ್ಲ ಓದೋದು, ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ಇವರು ದಿನದಿಂದ ದಿನಕ್ಕೆ ತನ್ನನ್ನು ತಾನು ಯಾವ ಥರ ನಾಲೆಜಬಲ್ ಆಗಿ ಮಾಡ್ಕೊಳ್ಬೋದು ಅಂತಲೇ ಆಲೋಚನೆ ಮಾಡ್ತಾ ಇರ್ತಾರೆ. ಇನ್ನೊಂದು, ಸೆಲ್ಫ್ ಕಾನ್ಫಿಡೆನ್ಸ್ ಇರೋರು ತುಂಬ ಪಂಕ್ಚುವಲ್ ಆಗಿರ್ತಾರೆ. ಅವರಿಗೆ ತುಂಬ ಟೈಮಲ್ಲಿ ರೆಸ್ಪೆಕ್ಟ್ ಇರುತ್ತೆ. ಅವರ ಟೈಮಿಗೂ ಅವರು ವ್ಯಾಲ್ಯೂ ಕೊಡ್ತಾರೆ. ಅದೇ ಥರ ಬೇರೆಯವರ ಟೈಮಿಗೆ ಕೂಡ ತುಂಬ ವ್ಯಾಲ್ಯೂ ಕೊಡ್ತಾರೆ. ಇವರು ಯಾವುದೇ ಕಾರಣಕ್ಕೂ ಕೂಡ ಟೈಮ್ ವೇಸ್ಟ್ ಮಾಡಲ್ಲ. ಪ್ರತಿದಿನ ಏನು ಮಾಡಿದೆ, ಎಲ್ಲಿ ಟೈಮ್ ವೇಸ್ಟ್ ಮಾಡಿದೆ, ಏನು ಪ್ರೊಡಕ್ಟಿವಿಟಿನ ಮಾಡಿದೆ, ಪ್ರತಿಯೊಂದು ಕೂಡ ನೋಟ್ ಮಾಡ್ಕೊಂಡಿರ್ತಾರೆ. ಸಣ್ಣ ಸಣ್ಣ ವಿಷಯನೂ ಕೂಡ ಎಲ್ಲನೂ ನೋಟ್ ಮಾಡಿ ಇಟ್ಕೊಂಡಿರ್ತಾರೆ. ಹಾಗೆ ಅದನ್ನು ವಿದೌಟ್ ಫೇಲ್ ಫಾಲೋ ಮಾಡ್ಕೊಂಡಿರ್ತಾರೆ. ಇನ್ನು ಇವರಲ್ಲಿ ಎಷ್ಟು ಕ್ಲಾರಿಟಿ ಆಫ್ ಮೈಂಡ್ ಇರುತ್ತೆ ಅಂದರೆ, ನಾನು ಏನು ಮಾಡಿದರೆ ನನ್ನ ನಾಲೆಜ್ ಇಂಪ್ರೂವ್ ಆಗುತ್ತೆ, ಯಾರಿಂದ ಬರುತ್ತೆ ಈ ನಾಲೆಜ್, ಯಾರ ಜೊತೆಗಿರಬೇಕು, ಇದೆಲ್ಲ ಕೂಡ ತುಂಬ ಕ್ಲಾರಿಟಿ ಇರುತ್ತೆ. ಅದಕ್ಕೋಸ್ಕರನೇ ಇವರು ಒಂದು ಬೌಂಡ್ರಿನ ಸೆಟ್ ಮಾಡ್ಕೊಂಡಿರ್ತಾರೆ. ಯಾರ ಜೊತೆ ಇರಬೇಕು, ಯಾವ ಟೈಮಲ್ಲಿ ಏನು ಮಾಡಬೇಕು, ಅದಕ್ಕೆ ತಕ್ಕ ಹಾಗೆ ಇವರು ಒಂದು ಬೌಂಡ್ರಿನ ಸೆಟ್ ಮಾಡ್ಕೊಂಡಿರ್ತಾರೆ. ಹಾಗೆ ಇವರ ಲೈಫಲ್ಲಿ ಸಣ್ಣ ಸಣ್ಣ ವಿಷಯ ಆಗಿದ್ರು, ದೊಡ್ಡ ದೊಡ್ಡ ಯಾವುದೇ ವಿಷಯ ಆಗಿದ್ರು, ಪ್ರತಿಯೊಂದು ವಿಷಯನ ಎಂಜಾಯ್ ಮಾಡ್ತಾರೆ. ಹಾಗೆ ಸೆಲೆಬ್ರೇಟ್ ಕೂಡ ಮಾಡ್ತಾರೆ. ಹಾಗೆ ಇವರಲ್ಲಿ ಏನೆಲ್ಲ ಇದೆ ಪ್ರತಿಯೊಂದಕ್ಕೂ ಕೂಡ ತುಂಬ ಗ್ರ್ಯಾಟಿಟ್ಯೂಡ್ನ ಹೇಳ್ಕೊಂಡಿರ್ತಾರೆ. ನಿಮ್ಮಲ್ಲಿ ಕೂಡ ಸೆಲ್ಫ್ ಕಾನ್ಫಿಡೆನ್ಸ್ ಹೆಚ್ಚಾಗಬೇಕಾದ್ರೆ ಇದನ್ನೆಲ್ಲ ಫಾಲೋ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಕೂಡ ಸೆಲ್ಫ್ ಕಾನ್ಫಿಡೆನ್ಸ್ನ ಜಾಸ್ತಿ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಹೆಚ್ಚಾಗಿರೋ ಜನರು ಯಾವ ಥರ ಇರ್ತಾರೆ ಅಂತ ನೋಡಿದ್ವಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.